ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ವ್ಯಾಪ್ತಿಯ ನೆರಳೆಕೆರೆ ಗ್ರಾಮದ ವಾಸಿಯಾದ ನೇತ್ರಾವತಿಯವರ ಮೇಲೆ ಅದೇ ಗ್ರಾಮದ ವಾಸಿಯಾದ ಗಿರಿರಾಜ್ ರವರ ಪತ್ನಿ ರತ್ನಮ್ಮ ಮತ್ತು ಅವರ ಮಗ ನಿತಿನ್ ಕುಮಾರ್ ಅವರು ನೇತ್ರಾವತಿಯವರ ಮೇಲೆ ಗಿರಿರಾಜ್ ಅವರಿಗೂ ಈಕೆಗೂ ಸಂಬಂಧವಿದೆ ಎಂದು ಸಂಶಯಿಸಿ ಆಕೆಯ ಮೇಲೆ ರತ್ನಮ್ಮ ಹಾಗೂ ನಿತಿನ್ ಕುಮಾರ್ ಅವರು ಹಲ್ಲೆ ನಡೆಸಿದ್ದು, ಈ ವಿಷಯವಾಗಿ ನೇತ್ರಾವತಿ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಒಂದು ವಾರ ಕಳೆದರೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿ ಈ ಕೂಡಲೇ ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಂತಿಸಿದ್ದಾರೆ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ನೇರಳೆಕೆರೆ ಗ್ರಾಮದಲ್ಲಿ ವಾಸವಾಗಿರುವ ನೇತ್ರಾವತಿಯಾದ ನಾನು ನಮ್ಮ ತೋಟದಲ್ಲಿ ಕೆಲಸ ಮಾಡುವಾಗ ರತ್ನಮ್ಮ, ನಿತಿ ಎಂಬ ಅವ್ವ ಮಗ ಇಬ್ಬರು ಬಂದು ರಾಡು ಮಚ್ಚಿನಿಂದ ಹೊಡೆದ್ರು ನನ್ನನ್ನು ಸರ್. ಹೊಡೆದ್ಬಿಟ್ಟು ನಾವು ಹೋಗ್ಬಿಟ್ರು ಅವರು. ನಾನು ಮತ್ತೆ ನಾವು ಗುಬ್ಬಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲು ಮಾಡಿದೆ. ನಾಳೆ ದಿವಸ ದೂರು ದಾಖಲು ಮಾಡಿ FIR ಮಾಡಿಸಿದ್ದೀನಿ ಸರ್. ನಾನು FIR ಮಾಡಿಸಿರೋನು ಇನ್ನೂ ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ. ಅವರು ಇಲ್ಲಿದ್ದಾರೆ ಹಂಗೆ ಹಿಂಗೆ ಅಂತ ಏನೋ ಪೊಲೀಸ್ ಸರ್ಗಳು ಹೇಳ್ತಿದ್ದಾರೆ. ನನಗೊಬ್ಳು ಮಗಳಿದ್ದಾಳೆ ಸರ್. ನಾಳೆ ದಿವಸ ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಯಾರು ಆಗ್ತಾರೆ ಸರ್, ಹೊಣೆ ತಗೊಂತಾರೆ ನಮ್ಮ ಮೇಲೆ? ಏನಾದರೂ ಪ್ರಾಣ, ಈಗ ಅವ್ರನ್ನ ಹೊರಗಡೆ ಇರೋದ್ರಿಂದ ನನಗೆ ಜೀವ ಬೆದರಿಕೆ ಐತೆ. ನಾಳೆ ದಿವಸ ನನ್ನನ್ನು ಏನು ಮಾಡೋಕ್ಕೂ ಅವರು ಇದು ಮಾಡೋದು ಬಿಡಲ್ಲ. ಏನು ಬೇಕಾದ್ರೂ ಮಾಡಿ ಕುಟ್ಟೆಸಿರ್ತೀವಿ ಅನ್ನೋ ಥರಕ್ಕೆ ಅವ್ರು ಇದ್ದಾರೆ. ಅವ್ರು ಹಣವಂತರು, ಅವ್ರಿಗೆ ಹಣ ಬಲ ಜನಬಲ ಎಲ್ಲ ಇದೆ. ನಮ್ಗೆ ಯಾವ ಬಲನೂ ಇಲ್ಲ ಸರ್. ನಾವು ಬಡವರು, ನಾವು ಕೂಲಿ ಮಾಡ್ಕೊಂಡು ತಿನ್ನೋದು. ನಮಗೆ ನಮ್ಮ ಜೀವ ಹೋದ್ರೆ ಯಾರು ಸವಣೆ? ನಮಗೆ ಎಲ್ಲ ಥರದ ದೂರು ದಾಖಲು ಮಾಡಿದ್ರು ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿ ಒಳಗೆ ಹಾಕಿಲ್ಲ ಸರ್. ನನಗೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ದಾಗಲೇ ನಾನು ಜೀವಂತವಾಗಿ ಇನ್ನೂ ಊರಲ್ಲಿ ಓಡಾಡ್ಕೊಂಡು ಇರೋಕ್ಕಾಗೋದು. ಅಲ್ಲಿವರೆಗೂ ನಾನು ಓಡಾಡ್ಕೊಂಡು ಇರೋಕ್ಕಾಗಲ್ಲ ಸರ್. ನನಗೆ ಏನೆಂದರೂ ನನಗೆ ಈ ಥರ ನೋವು ಕೊಡಬಾರ್ದಾಯಿತು. ಸಾರು ಕೊಟ್ಟವ್ರಿ. ಯಾವುದೇ ಥರದ್ದು ಆಗಲಿ ಕಾನೂನು ಕ್ರಮ ಇವ್ರು ಹೆಂಗೆ ಸಹ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ, ಕಾನೂನು ಕೈಗೆ ತಗೊಳಕ್ಕೆ ಇವ್ರಿಗೆ ಹೆಂಗೆ ಸಹ ಅಧಿಕಾರ ಐತೆ? ಇವರಿಗೆ ಒಂದು ಹೆಣ್ಣಿನ ಮೇಲೆ ಹಲ್ಲೆ ಮಾಡೋದಂದ್ರೆ ಏನು? ನೀವು ಹುಡುಗಾಟದ ಮಾತಾ? ಇದಕ್ಕೆ ಎಲ್ಲ ಥರದ ಕ್ರಮ ತಗೋಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೂ ಸಹ ಅಷ್ಟೇ, ಎಲ್ಲ ಅಧಿಕಾರಿಗಳಿಗೂ ಸಹ ನಾನು ಕೈ ಮುಗಿದು ಕೇಳ್ಕೊತೀನಿ. ನನಗೆ ಜೀವ ಬೆದರಿಕೆ ಇದೆ. ಫಸ್ಟ್ ಅವರನ್ನು ಒಳಗಾಕ್ರಿ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ನೇರಳೆಕೆರೆ ಗ್ರಾಮದಲ್ಲಿ ನಮ್ಮಮ್ಮ ಡೈಲಿ ಕೆಲಸಕ್ಕೆ ಹೋಗ್ತಿರೋಂಗೆ ಶನಿವಾರ ಮಧ್ಯಾಹ್ನ ನಾನು ತಿಂಡಿ ಮಾಡಿಕೊಟ್ಟಿದ್ದೆ. ತಿಂಡಿ ತಿಂದ್ಕೊಂಡು ಪೂಜೆ ಇತ್ತು. ಶನಿವಾರ ಪೂಜೆ ಮುಗಿಸ್ಕೊಂಡು ಡೈಲಿ ಹೋಗೋ ಥರನೇ ಹೋದ್ರು. ಬೇಗ ಬಿಸಿಲಿತ್ತಲ್ಲ, ಬೇಗ ಕೆಲಸ ಮುಗಿಸ್ಕೊಂಬರ್ತೀನಿ ಅಂತ ಹೋದ್ರು. ನಮಗೆ ಯಾವುದೇ ರೀತಿಯ ವಿಚಾರ ಗೊತ್ತಿರಲಿಲ್ಲ. ನನ್ನ ಮನೇಲಿದ್ದೆ. ನಮ್ಮ ರೋಡಲ್ಲಿ ಹೋಗ್ಬೇಕು. ಇವರಿಗೆ ನಿತಿನ್ ಮತ್ತು ರತ್ನಮ್ಮ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ. ರೋಡಲ್ಲಿ ಯಾರೋ ಹೋಗೋರು ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಮತ್ತು ನಾನು ನಮ್ಮ ಮಾಮ ಇಬ್ಬರು ಕೂಡ ಗುಬ್ಬಿಗೆ ಹಾಸ್ಪಿಟಲಿಗೆ ಆಗಲ್ಲ ಅಂದಕ್ಕೆ ಗುಬ್ಬಿಗೆ ಕರ್ಕೊಂಡೋದ್ವಿ. ಗುಬ್ಬಿಗೆ ಕರ್ಕೊಂಡೋಗಿ ಗುಬ್ಬಿಲಿ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಮಾಡಿ FIR ಕೂಡ ಹಾಕ್ಸಿವು. ಗುಬ್ಬಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು FIR ಕೂಡ ದಾಖಲು ಮಾಡಿರು. ಮತ್ತು ಗುಬ್ಬಿಲೂ ಆಗಲ್ಲ ಅಂತೇಳಿ ನಾವು ತುಮಕೂರಿಗೆ ನಮ್ಮಮ್ಮನ ಕರ್ಕೊಂಡೋಗಿದ್ವಿ. ತುಮಕೂರಿಗೆ ಕರ್ಕೊಂಡೋಗಿ ನಮ್ಮ ಅಮ್ಮಂಗೆ ಈಗ ನಾವು ಅವ್ರನ್ನ FIR ಮಾಡಿಸಿದ್ದೀವಿ. ಇವಾಗ ಟ್ರೀಟ್ಮೆಂಟ್ ತಗೊತಿದ್ದಾರೆ ನಮ್ಮಮ್ಮ. FIR ಮಾಡಿಸಿ ಒಂದು ವಾರ ಕಳೀತಾ ಬಂತು. ಆರೋಪಿಗಳು ಮಾಡಿರೋ ಅಪರಾಧ ಬಿಟ್ಟು ಆರಾಮಾಗಿ ಅವರು ಇದುವರೆಗೂ ಪೊಲೀಸ್ನವ್ರು ಅವರಿಗೆ ಯಾವುದೇ ರೀತಿಯ ಕ್ರಮ ಕೂಡ ಅವ್ರಿಗೆ ತಗೊಂಡಿಲ್ಲ. ಅವರು ಆರಾಮಾಗಿ ಊರಲ್ಲಿ ಓಡಾಡ್ಕೊಂಡಿದ್ದಾರೆ. ಅವ್ರು ಆರಾಮಾಗಿದ್ದಾರೆ. ನಮಗಿಲ್ಲಿ ಜೀವ ಬೆದರಿಕೆಯಿಂದ ನಾವು ಹೆದ್ರುಕೊಂಡು ಮನೇಲಿದ್ದೀವಿ. ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಕೊಡಿಸಿಲ್ಲ ಇದುವರೆಗೂ ಪೊಲೀಸ್ನವರು, ಗುಬ್ಬಿಯವರು. ಅದಕ್ಕೆ ನಿಮ್ಮಲ್ಲಿ ಪೊಲೀಸ್ನವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅವರಿಗೆ ನೀವು ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಇವಾಗ ನಾನು ನಮ್ಮಮ್ಮ ಮನೇಲಿ ಇಬ್ಬರೇ ಇರೋದು. ಏನಾದರೂ ಆದರೆ ನಮ್ಮ ಅಮ್ಮಂಗೆ ನನಗೆ ಅವರೇ ಜವಾಬ್ದಾರರು. ಅವ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಷ್ಟೇ. ಏನಾದರೂ ಆದರೆ ಅವ್ರಿಗೆ ಸಂಬಂಧಪಡುತ್ತೆ. ಶನಿವಾರ ನಮ್ಮ ಅಕ್ಕ ಇದ್ದರು, ತೋಟದ ಹತ್ರ ಹೋಗಿ ಮಧ್ಯಾಹ್ನ 1 ಗಂಟೆಯಲ್ಲಿ ಇಬ್ಬರು ಆರೋಪಿಗಳು ಬಂದು ರತ್ನಮ್ಮ ಮತ್ತು ನಿತಿನ್ ಅಂತ ಇಬ್ಬರು ಬಂದು ಹಲ್ಲೆ ಮಾಡಿದ್ದಾರೆ. ಮಚ್ಚು ಮತ್ತು ರಾಡಿನಿಂದ ಹಲ್ಲೆ ಮಾಡಿದ್ದಾರೆ. ಅದೇ ತಕ್ಷಣಕ್ಕೆ ನಾನು ಊರಲ್ಲಿ ಇರಲಿಲ್ಲ. ನಮ್ಮ ಅಕ್ಕನ ಮಗಳಾದ ಅವಳು ಮನೆಯಲ್ಲಿದ್ದಳು. ಅವಳಿಗೆ ಏನೂ ಗೊತ್ತಿರಲಿಲ್ಲ. ರೋಡಿನಲ್ಲಿ ಹೋಗುವ ಜನರು ಆ ರಕ್ತವನ್ನು ನೋಡಲಾರದೆ ಹಾಸ್ಪಿಟ್ಲಿಗೆ ಸೇರಿಸಿದ್ದರು. ನಾವು ವಿತಿನ್ ಸೆಕೆಂಡಲ್ಲಿ ಹೋಗಿ ಗುಬ್ಬಿ ಆಸ್ಪತ್ರೆಯಲ್ಲಿ ನಾವು ಚಿಕಿತ್ಸೆ ಕೊಡಿಸಿದ್ದೆವು. ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ತುಮಕೂರಿಗೆ ಬರ್ಕೊಟ್ರು. ತುಮಕೂರಿಗೆ ಕರ್ಕೊಂಡೋಗಿ ಚಿಕಿತ್ಸೆ ಮಾಡಿಸ್ಕೊಂಡು ಬಂದು ಪೇಷಂಟ್ನು ಕರ್ಕೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು FIRನು ದಾಖಲೆ ಮಾಡಿದ್ದೆವು. 1 ವಾರ ಆದರೂ ಪೊಲೀಸರು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಇದಕ್ಕಾಗಿ ಕೇಳಿಕೊಳ್ಳೋದು ಏನು ಅಂತಂದರೆ, ಗುಬ್ಬಿ ತಾಲೂಕಿನ ಪೊಲೀಸ್ನವರಾದಂತಹ ಅವರೆಲ್ಲರೂ ಸೇರಿ ನಮಗೆ ನ್ಯಾಯ, ನಮ್ಮ ಅಕ್ಕಂಗೂ ಮತ್ತು ನಮ್ಮ ಅಕ್ಕ ಮಗಳಿಗೂ ಇಬ್ಬರಿಗೂ ನ್ಯಾಯ ದೊರಕಿಸಿಕೊಡಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ.